ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆ ಕೈ ರುಚಿ. ಇವತ್ತು ನಾನು ಒಂದು ಹೆಲ್ದಿ ರೆಸಿಪಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಗಸೆ ಬೀಜ ಅಥವಾ ಫ್ಲ್ಯಾಕ್ ಸೀಡಿಂದ ಲಡ್ಡು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಇಲ್ಲಿ ನಾನು 1 ಕಪ್ಪಷ್ಟು ಫ್ಲ್ಯಾಕ್ ಸೀಡ್ಸ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಬೇಕಾಗತ್ತೆ. ಇದು ಹುರಿತಾ ಇದ್ರ ಕಲರ್ ಸಹ ಚೇಂಜ್ ಆಗುತ್ತೆ, ಹಾಗೆಯೇ ಚಿಟ್ಕುಟ್ಟಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಅದು ಶೈನಿಂಗು ಬರ್ತಾ ಇದೆ. ಇದಾಗಿದೆ. ಈಗ ಸೈಡಿಗೆ ಎತ್ತಿಟ್ಕೊಂಡ್ಬಿಡೋಣ. ಇಲ್ಲಿ 1 ಕಪ್ಪಷ್ಟು ನಾನು ಮಿಕ್ಸ್ಡ್ ಸೀಡ್ಸ್ನ ತೊಗೊಂಡಿದ್ದೀನಿ. ಪಂಪ್ಕಿನ್ ಸೀಡ್ಸು ಮತ್ತು ಮಸ್ಕ್ ಮೆಲನ್ ಸೀಡ್ಸ್ ಇದೆ, ಚಿಯಾ ಸೀಡ್ಸ್ ಇದೆ, ಥರ ಸಿಕ್ಕತ್ತೆ. ಇದು ಆನ್ಲೈನಲ್ಲ, ಮಿಕ್ಸ್ಡ್ ಸೀಡ್ಸ್ನ ತೊಗೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ. ಇದಕ್ಕೆ ಚಿಯಾ ಸೀಡ್ಸು ಎಲ್ಲ ಹಾಕಿರೋದ್ರಿಂದ ಹಾರ್ಟ್ ಹೆಲ್ತ್ಗೆ, ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು. ಈಗ ಇದಾಗಿದೆ, ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇಲ್ಲಿ 1 ಚಿಕ್ಕ ಕಪ್ಪಷ್ಟು ಗೋಂದನ್ನು ಒಂದು 2 ಸ್ಪೂನ್ ತುಪ್ಪದಲ್ಲಿ ನಾನು ಈ ರೀತಿ ಹುರ್ಕೋತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಅರಳೋವರೆಗೂ ಹುರಿಬೇಕಾಗುತ್ತೆ. ಇಲ್ಲಿ ನಾವು ಫ್ಲ್ಯಾಕ್ ಸೀಡ್ಸು ಮತ್ತು ಬೇರೆ ಪಂಪ್ಕಿನ್ ಸೀಡ್ಸ್ ಎಲ್ಲ ಹಾಕಿರೋದ್ರಿಂದ ಅದೆಲ್ಲ ಸ್ವಲ್ಪ ಹೀಟ್ ಇರೋವಂಥ ಪದಾರ್ಥಗಳು. ಗೋಂದು ಅದನ್ನು ಬ್ಯಾಲೆನ್ಸ್ ಮಾಡುತ್ತೆ. ಗೋಂದು ಸ್ವಲ್ಪ ಬಾಡಿನ ತಂಪು ಮಾಡೋವಂಥ ಪ್ರಾಪರ್ಟೀಸ್ ಇರುತ್ತೆ. ನೋಡಿ, ಈಗಿದು ಅರಳಿದೆ. ಇದನ್ನು ಸಹ ಎತ್ತಿ ಸೈಡ್ಗೆ ಇಟ್ಕೊಂಡ್ಬಿಡೋಣ. ಅದೇ ಬಾಣಲಿಗೆ ಇನ್ನು 1 ಕಪ್ಪಷ್ಟು ನಾನು ಖರ್ಜೂರನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಚೆನ್ನಾಗೆ ಒಂದು 2ರಿಂದ 3 ನಿಮಿಷ ಈ ರೀತಿ ಹುರ್ಕೊಳ್ಳೋಣ. ಇದೇನೆಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು ಅಷ್ಟೇ, ಯಾಕಂದರೆ ನಾವು ಸಕ್ಕರೆ ಬೆಲ್ಲ ಏನು ಬಳಸ್ತಾ ಇಲ್ಲ. ಇದೇ ಸ್ವೀಟ್ನೆಸ್ ಕೊಡೋದು. ಇದು ಸಾಫ್ಟಾಗಿ ಮಿಕ್ಸರ್ ಗ್ರೈಂಡ್ರಲ್ಲಿ ಚೆನ್ನಾಗಿ ಗ್ರೈಂಡ್ ಆಗೋ ಥರ ಹುರಿಬೇಕಾಗತ್ತೆ. ಈಗ ನಾವು ಹುರ್ಕೊಂಡಿದ್ದಂಥ ಎಲ್ಲ ಪದಾರ್ಥಗಳನ್ನ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ನುಣ್ಣಗೆ ಫೈನ್ ಪೌಡರಾಗಿ ನಾವು ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಕಡಲೆಕಾಯಿ ಬೀಜ ಎಲ್ಲ ಗ್ರೈಂಡ್ ಮಾಡಿದಾಗ ಎಣ್ಣೆ ಬಿಡೋ ಥರ ಗ್ರೈಂಡ್ ಮಾಡ್ತೀವಲ್ಲ, ಆ ರೀತಿ ಈ ಸೀಡ್ಸಲ್ಲಿಂದ ಎಣ್ಣೆ ಎಲ್ಲ ಬಿಡೋ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನೋಡಿ, ನಾವು ಏನೂ ಹಾಕಿಲ್ಲ, ಆದ್ರೂ ಸ್ವಲ್ಪ ಉಂಡೆ ಕಟ್ಟೋ ಹದಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ಗ್ರೈಂಡ್ ಮಾಡ್ಕೋಬೇಕು. ಬಿಸಿದ್ರಲ್ಲೇ ಈ ರೀತಿ ಉಂಡೆ ಕಟ್ಕೊಂಡ್ಬಿಡ್ಬೋದು, ನೀಟಾಗಿ ಬರುತ್ತೆ. ಇದು ಆರ್ತಾ ಡ್ರೈ ಆಗ್ತಾ ಬರುತ್ತೆ, ಹಾಗಾಗಿ ಆರಕ್ಕೆ ಬಿಡಬಾರ್ದು. ನೋಡಿ, ಟೈಟಾಗಿ ಈ ರೀತಿ ಉಂಡೆ ಕಟ್ಕೋಬೇಕು. ನಿಮ್ಗಾದರೂ ಏನಾದರೂ ಡ್ರೈ ಅನಿಸಿದ್ರೆ ಸ್ವಲ್ಪ ತುಪ್ಪನ ಹಾಕ್ಕೊಂಡು ಈ ರೀತಿ ಉಂಡೆ ಕಟ್ಕೋಬೋದು. ಸ್ವೀಟ್ನೆಸ್ಗೆ ಇನ್ನೂ ಬೇಕಿದ್ರೆ ಬೆಲ್ಲ ಇಷ್ಟಪಡೋರು ಗ್ರೈಂಡ್ ಮಾಡುವಾಗ ಬೆಲ್ಲನೂ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ ಇದು. ಡೈಲಿ ಒಂದು ತಿಂಡಿ ಎಲ್ಲ ಆದಮೇಲೆ ಊಟದ ಮಧ್ಯ ಸ್ವಲ್ಪ ಹಶ್ವಾಗತ್ತಲ್ವ, ಆ ಟೈಮಲ್ಲಿ 1 ಲಡ್ಡು ಈ ಥರ ತಿಂದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸುಮ್ಮನೆ ಸಾವಿರಾರು ರೂಪಾಯಿ ಮಲ್ಟಿವಿಟಮಿನ್ ಟ್ಯಾಬ್ಲೆಟ್ಸು ಆ ಥರ ಆರ್ಟಿಫಿಷಿಯಲ್ ಆಗಿ ವಿಟಮಿನ್ ಟ್ಯಾಬ್ಲೆಟ್ಸ್ ತಗೊಳ್ಳೋದಕ್ಕಿಂತ ಈ ರೀತಿ ಮಾಡ್ಕೊಂಡು ಡೈಲಿ ಒಂದೊಂದು ಉಂಡೆ ತಿನ್ನೋದ್ರಿಂದ ಹೇರ್ ಫಾಲ್ ಸಮಸ್ಯೆ, ಡೈಜೆಷನ್ನು ಮತ್ತು ಹಾರ್ಟ್ ಹೆಲ್ತು ಎಲ್ಲ ತುಂಬ ಇಂಪ್ರೂವ್ ಆಗುತ್ತೆ. ಇದನ್ನು ಡೈಲಿ 1 ಲಡ್ಡು ತೊಗೊಂಡ್ರೆ ಸಾಕು, ಅದಕ್ಕಿಂತ ಜಾಸ್ತಿ ತೊಗೋಬಾರ್ದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.